7ನೇ ತರಗತಿ ಕನ್ನಡ ಗದ್ಯ ಭಾಗ 2 ಸೀನಾ ಸೆಟ್ಟರು ನಮ್ಮ ಟೀಚರು ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಶ್ರೀಮತಿ ವಿ ಗಾಯತ್ರಿ ಇವರು ಲೇಖಕಿ, ಅನುವಾದಕಿ, ಶಿಕ್ಷಣ ಇಲಾಖೆಯ ಮಹಿಳಾ ಸಮಾಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಕೃತಿ ತುಂಗಾ. ಪ್ರಸ್ತುತ ಪಾಠವನ್ನು ಶ್ರೀಮತಿ ವಿ ಗಾಯತ್ರಿಯರವರ ತುಂಗಾ ಕೃತಿಯಿಂದ ಆರಿಸಲಾಗಿದೆ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಉತ್ತರ. ಮಾಂಡವಿ ಟೀಚರ್ ಸೀನಾ ಸೆಟ್ಟರನ್ನು ಪರಿಚಯಿಸಿದರು. ಪ್ರಶ್ನೆ 2. ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಉತ್ತರ. ಸೀನಾ ಸೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು. ಪ್ರಶ್ನೆ 3. ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಉತ್ತರ. ಮಕ್ಕಳು ಕಂಬಳಿಕೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಪ್ರಶ್ನೆ 4. ಆಲಪ್ಪನ ಕಾಲನ್ನು ಏನು ಕಚ್ಚಿತು? ಉತ್ತರ. ಆಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು. ಪ್ರಶ್ನೆ 5. ಮನೆಯ ಹಠ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು? ಉತ್ತರ. ಮನೆಯ ಹಠ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೀನಾ ಸೆಟ್ಟರ ವೇಷ ಹೇಗಿತ್ತು? ಉತ್ತರ. ಸೀನಾ ಸೆಟ್ಟರು ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಚೌಕುಡಿಯ ಅಂಗಿ, ಅದಕ್ಕಿಂತ ಹಳೆಯ ಟವಲ್ನಿಂದ ತಲೆಗೆ ಲಪಾಟಿ ಸುತ್ತಿಕೊಂಡಿದ್ದರು. ಅವರ ವೇಷ ಟೀಚರ್ನಂತೆ ಇರದೆ ರೈತನಂತಿತ್ತು. ಪ್ರಶ್ನೆ 2. ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ. ಮೊದಲು ಮಕ್ಕಳಿಗೆ ಇಡೀ ತುಂಬಾ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ. ಅನೇಕ ಸಸಿಗಳು ಹಾಳಾಯಿತು. 10 ಬಾರಿ ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸಲೀಸಾಯಿತು. ಹಾಗೆಯೇ ಅವರ ಕೆಲಸ ವೇಗವೂ ಹೆಚ್ಚಾಯಿತು. ಪ್ರಶ್ನೆ 3. ಆಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು? ಉತ್ತರ. ಆಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿಯಾಯಿತು. ಆಗ ಸೀನಾ ಸೆಟ್ಟರು ಹೆದರಬೇಡ, ಏನೂ ಆಗುವುದಿಲ್ಲ, ಅದು ನೀರಾವು, ವಿಷವಿರುವುದಿಲ್ಲ. ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು. ಕೆಳಗಿನ ಮಾತುಗಳನ್ನು ಯಾರಿಗೆ ಹೇಳಿದರು ತಿಳಿಸಿ. 1. ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು. ಈ ಮಾತನ್ನು ತುಂಗಾ ತನ್ನ ಉಪಾಧ್ಯಾಯಿನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದಳು. 2. ಮುಂಚೆ ಸಸಿಗಳನ್ನು ಕೀಳೋಣ. ಈ ಮಾತನ್ನು ಸೀನಾ ಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದರು. 3. ಇವತ್ತು ಪೂರ್ಣ ಕಿತ್ತೆ ಹೋಗೋಣ. ಈ ಮಾತನ್ನು ಮಕ್ಕಳೆಲ್ಲರೂ ಒಕ್ಕೊರಲಿನಿಂದ ಸೀನಾ ಸೆಟ್ಟರಿಗೆ ಹೇಳಿದರು. 4. ಕೈ ಎಲ್ಲಿ ಹೋಯ್ತು? ಈ ಮಾತನ್ನು ಯಶೋಧ ಮಕ್ಕಳೆಲ್ಲರಿಗೂ ಆಟ ಆಡಿಸುವಾಗ ಹೇಳಿದ ಮಾತು. ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ. ಬೇಸಾಯಕ್ಕೆ ಸಂಬಂಧಪಟ್ಟ ಪದಗಳು ಗದ್ದೆ, ಸಸಿ, ನಾಟಿ, ಪೈರು, ಜಮೀನು, ರೈತ, ಕೆಸರು, ತೆನೆ, ಗೊಬ್ಬರ. ಶಾಲೆಗೆ ಸಂಬಂಧಪಟ್ಟ ಪದಗಳು ಬೇಂಚು, ಕಪ್ಪು ಹಲಗೆ, ಪುಸ್ತಕ, ಪೆನ್ನು, ಮೇಷ್ಟ್ರು, ಗಂಟೆ, ಸೀಮೆ ಸುಣ್ಣ. ಪೂರಕ ಮಾಹಿತಿ ಶಿಶುಪ್ರಾಸಗಳು. 2. ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ. ಅಚ್ಚಚ್ಚು ಬೆಲದಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು. ಯಾವ ಗುಂಪು? ಕಾಗೆ. ಯಾವ ಕಾಗೆ? ಕಪ್ಪು ಕಾಗೆ. ಯಾವ ಕಪ್ಪು? ಇಜ್ಲು ಕಪ್ಪು. ಯಾವ ಇಜ್ಲು? ಮರದ ಇಜ್ಲು. ಯಾವ ಮರ? ಮಾವಿನ ಮರ. ಯಾವ ಮಾವು? ಸಿಹಿ ಮಾವು. ಯಾವ ಸಿಹಿ? ಸಕ್ಕರೆ ಸಿಹಿ. ಯಾವ ಸಕ್ಕರೆ? ಮಂಡ್ಯ ಸಕ್ಕರೆ. ಯಾವ ಮಂಡ್ಯ? ಕರ್ನಾಟಕ ಮಂಡ್ಯ. ಯಾವ ಕರ್ನಾಟಕ? ನಮ್ಮ ರಾಜ್ಯ ಕರ್ನಾಟಕ. ಅಭ್ಯಾಸ. ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ. ಉದಾಹರಣೆ. ವಾಕ್ಯ. ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರು ಸಹಾಯ ಮಾಡಲಾರರು. ಸರ್ವನಾಮ ಪದಗಳು ನಾವು, ನಮಗೆ. ಸರ್ವನಾಮದ ವಿಧ ಉತ್ತಮ ಪುರುಷ ಸರ್ವನಾಮ. ವಾಕ್ಯ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ಸರ್ವನಾಮ ಪದಗಳು ನೀನು, ನಿನ್ನನ್ನು. ಸರ್ವನಾಮದ ವಿಧ ಮಧ್ಯಮ ಪುರುಷ ಸರ್ವನಾಮ. ವಾಕ್ಯ. ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಸರ್ವನಾಮ ಪದ ಅವನಿಗೆ ಅವನ. ಸರ್ವನಾಮದ ವಿಧ ಪ್ರಥಮ ಪುರುಷ ಸರ್ವನಾಮ. ವಾಕ್ಯ. ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು. ಸರ್ವನಾಮ ಪದ ಅವನು ತನ್ನ. ಸರ್ವನಾಮದ ವಿಧ ಪ್ರಥಮ ಪುರುಷ ಆತ್ಮಾರ್ಥಕ. ವಾಕ್ಯ. ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಸರ್ವನಾಮ ಪದ ನಮ್ಮ, ನಾವೇ. ಸರ್ವನಾಮ ವಿಧ ಉತ್ತಮ ಪುರುಷ ಸರ್ವನಾಮ. ವಾಕ್ಯ. ನಾವು ಊರಿಗೆ ಹೋಗಿ
ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಯನ್ನು ತರುತ್ತೇವೆ. ಸರ್ವನಾಮ ಪದ ನಾವು ನಿಮ್ಮ ಸರ್ವನಾಮ ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಸರ್ವನಾಮ. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.